ಆಹಾ, ಎಂಥ ಉಬ್ಬಿರೋ ಪೂರಿ ನೋಡ್ತಾ ಇದ್ರೆ ನಿಮಗೂ ತಿನ್ನಬೇಕು ಅನಿಸ್ತಾ ಇದೆಯಾ? ಖಂಡಿತ ನೀವು ಟ್ರೈ ಮಾಡಿ. ಇದು ಬಂದು ರವೆ ಪೂರಿ ಮಾಡ್ತಾ ಇದ್ದೀನಿ. ಭಾಳ ಚೆನ್ನಾಗಿರುತ್ತೆ. ನೀವು ಮಾಡಿ ಸರ್ವ್ ಮಾಡೋವರೆಗೂ ಉಬ್ಕೊಂಡು ಬುಸ್ ಬುಸ್ ಅಂತಲೇ ಇರುತ್ತೆ. ಹೋಟ್ಲಲ್ಲಿ ನಾವು ತೊಗೊಂಡಾಗ ಹೇಗೆ ಅವ್ರು ಸರ್ವ್ ಮಾಡ್ತಾರೋ ಅದೇ ರೀತಿ ಮನೇಲೂ ಮಾಡ್ಕೋಬೋದು. ಬಟ್ ಹೋಟ್ಲಲ್ಲಿ ಸೋಡಾ ಬೆರೆಸ್ತಾರೋ ಏನೋ ನನಗೆ ಗೊತ್ತಿಲ್ಲ. ವಿತೌಟ್ ಸೋಡಾ ನಾನಿವತ್ತು ರವೆ ಪೂರಿ ಮಾಡಿ ಅದ್ರ ಜೊತೆಗೆ ಕಾಂಬಿನೇಷನ್ನು ತರಕಾರಿ ಸಾಗು ಮಾಡಿ ತೋರಿಸ್ತಾ ಇದ್ದೀನಿ. ವೆಜಿಟೇಬಲ್ ಕೂರ್ಮಾ ಅಂತಲೂ ಅನ್ಬೋದು, ಸಾಗು ಅಂತಲೂ ಕರಿಬೋದು. ನೀವು ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಸುಲಭ ಮಾಡೋದು. ಮನೇಲಿ ಎಲ್ಲರೂ ಇದ್ದಾಗ ಈ ಥರ ಮಾಡಿಕೊಡಿ, ಭಾಳ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಮಿಶ್ರ ತರಕಾರಿಗಳನ್ನ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ, ಆ ಥರ ನೀವು ಯಾವ ತರಕಾರಿ ಇಷ್ಟಪಡ್ತೀರೋ ಸಣ್ಣದಾಗಿ ಹೆಚ್ಚಿ ಕುಕ್ಕರಲ್ಲಿ ತರಕಾರಿ ಮುಳುಗಷ್ಟು ನೀರು ಇಟ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ಕೂಗಿಸ್ಬೇಡಿ, ತುಂಬ ಮೆತ್ತಗೆ ಬೆಂದ್ಬಿಡುತ್ತೆ. ಒಂದು ವಿಷಲ್ ಸಾಕು. ಈಗ ಮಸಾಲ ರುಬ್ಕೋಬೇಕಲ್ಲ, ಮಿಕ್ಸಿ ಜಾರಲ್ಲಿ 1 ಇಂಚು ಚಕ್ಕೆ, 2 ಲವಂಗ, ಒಂದೇ ಒಂದು ಏಲಕ್ಕಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಗಸಗಸೆ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು 1 ಇಂಚು ಶುಂಠಿ, 1.5 ಮುಷ್ಟಿಯಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ಮತ್ತು ಗಟ್ಟಿ ಬರೋದಕ್ಕೋಸ್ಕರ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸ್ಕೊಳ್ಳಿ. ಭಾಳ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ನೈಸಾಗಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಪೇಸ್ಟು ರೆಡಿಯಾಗಿದೆ. ಈಗ ಹಿಟ್ಟು ಕಲಸಿ ಇಟ್ಬಿಡೋಣ. ಹಿಟ್ಟು ಒಂದು 15 ನಿಮಿಷ ನೆನಿಬೇಕು. ಹಾಗಾಗಿ ಮೊದಲೇ ಮಸಾಲ ಮಾಡೋಕ್ಕೆ ಮುಂಚೆ ಕಲಸಿಟ್ಬಿಡಿ. ಇಲ್ಲಿ ನಾನು 2 ಕಪ್ಪು ಚಿರೋಟಿ ರವೆ, 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈಕ್ವಲ್ ಪ್ರಪೋರ್ಷನು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಥರ ತೆಳು ಇರಬಾರ್ದು, ಪೂರಿಗೆ ಯಾವಾಗಲೂ ಗಟ್ಟಿ ಇರಬೇಕು. ಈ ಥರ ಚೆನ್ನಾಗಿ ನಾದಿಕೊಂಡು ಕಲಸಿ ಒಂದು 15 ನಿಮಿಷ ಹಿಟ್ಟು ರೆಸ್ಟಲ್ಲಿರೋಕ್ಕೆ ಬಿಟ್ಬಿಡಿ. ಅಷ್ಟೊತ್ತಲ್ಲಿ ನಾವಿಲ್ಲಿ ಸಾಗುಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಕರ್ಬೇವಿನ ಸೊಪ್ಪು ಎಲ್ಲನೂ ಒಗ್ಗರಣೆ ಕೊಟ್ಟು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹೊಂಬಣ್ಣ ಬಂದಮೇಲೆ ರುಬ್ದಂಥ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡು ಹಸಿ ವಾಸನೆ ಹೋಗೋವರೆಗೂ ತಿರುಕೊಳ್ಳಿ. ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರೋ ಪೇಸ್ಟನ್ನು ಇನ್ನು ಸ್ವಲ್ಪ ನೀರು ಹಾಕಿ ಬಾಣಲೆಗೆ ಸೇರಿಸ್ಬಿಟ್ಟು ಒಂದು 2 ರಿಂದ 3 ನಿಮಿಷ ತಿರುಗಿದ್ರೆ ಹಸಿ ವಾಸನೆ ಎಲ್ಲ ಹೊಟ್ಟೋಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ವಲ್ಲ ತರಕಾರಿ, ನೀರು ಸಮೇತ ಸೇರಿಸ್ಕೊಳ್ಳಿ. ನೀರನ್ನು ತೆಗೆದ್ರು ವೇಸ್ಟ್ ಮಾಡಬೇಡಿ, ಅದರಲ್ಲೂ ಪೋಷಕಾಂಶ ಇರುತ್ತೆ. ಸೊ ಹಾಗಾಗಿ ನೀರು ಸಮೇತ ಸೇರಿಸಿ ಕುದಿಲಿಕ್ಕೆ ಬಿಡಿ. ಚೆನ್ನಾಗಿ ಕುದಿ ಬಂದಮೇಲೆ ಸಣ್ಣದಾಗಿ ಹೆಚ್ಚಂತ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸಾಗು ಅಥವಾ ಕೂರ್ಮಾ ರೆಡಿ. ಈಗ ಪೂರಿ ಲಟ್ಟಿಸ್ಕೊಂಡು ಚೆನ್ನಾಗಿ ಕಾದಿರೋಂಥ ಎಣ್ಣೆಯಲ್ಲಿ 1 ಬೈ 1 ಪೂರಿ ಕರೆದ್ರೆ ಸೂಪರಾಗಿ ಬುಸ್ ಬುಸ್ ಅಂತ ಉಬ್ಬಿರೋ ಪೂರಿ ರೆಡಿ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಎಲ್ಲೂ ನಾನು ಅದನ್ನು ತಿರುಗಿಸೋದು ಮಾಡೋದು ಮಾಡಿಲ್ಲ. ಅದೇ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ನೋಡಿ. ಇಷ್ಟಕ್ಕೂ ನಾನು ಸೋಡಾ ಕೂಡ ಬಳಸಿಲ್ಲ. ನಾವು ಲಟ್ಸೋದ್ರಲ್ಲಿ ಕಲಸೋದ್ರಲ್ಲಿ ಹಿಟ್ಟು ಈ ಥರ ಪೂರಿ ಡಿಪೆಂಡ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಒಂದು ಪೂರಿ ಕೂಡ ಫೇಲ್ ಆಗಲ್ಲ, ನಾನು ಗ್ಯಾರಂಟಿ. ಅದಕ್ಕೆ ಖಂಡಿತ ಟ್ರೈ ಮಾಡಿ. ನೀವು ಮಾಡಿ ಒಂದು ಬೇಸನ್ಗೆ ಹಾಕಿಟ್ಕೊಂಡು ಆಮೇಲೆ ಸರ್ವ್ ಮಾಡೋವರೆಗೂ ಉಬ್ಕೊಂಡಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹೇಳೋದು, ಒಂದು ದಿವಸ ಟ್ರೈ ಮಾಡಿ. ಖಂಡಿತ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲಂತೂ ಈ ಥರ ತರಕಾರಿ ಸಾಗು ಮಾಡಿಕೊಟ್ರಂತೂ ಸೂಪರ್ ಕಾಂಬಿನೇಷನ್. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ವೀಣಾ ಲಕ್ಷ್ಮೀ ನಾರಾಯಣ್ ಪೇಜನ್ನು ಫಾಲೋ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಯೂಟ್ಯೂಬಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಮುದಂ ನಿತ್ಯಂ ಅಂತ ಚಾನಲ್ ಹೆಸರು. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಯಾವುದೇ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿದಾಗ ಮೊದಲು ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಬೇರೆ ರೆಸಿಪಿ ಸಿಗ್ತೀನಿ. ಅಂಟಿಲ್ ದೆನ್ ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಸ್ಟೇ ಟ್ಯೂನ್ಡ್. ಟೇಕ್ ಕೇರ್. ಬಾಯ್.